ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಕಣ್ಮುಂದೆ ಗಾಯತ್ರಿ ದೇವಿನೇ ಗಂಗಾ ಅಂತಕ್ಕಂಥ ವಿಷಯ ರಿವೀಲ್ ಆಯ್ತಾ. ಇತ್ತ ಕಡೆ ಮನೆಯಿಂದ ಗಾಯತ್ರಿ ದೇವಿಯನ್ನ ಒದ್ದೋಡಿಸಿದ್ರ ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಜೊತೆಗೆ ಇಲ್ಲಿ ವಿಕಿನೇ ಇದರ ಮಾಸ್ಟರ್ ಮೈಂಡ್ ಅನ್ನೋದು ಕೂಡ ಗೊತ್ತಾಗೋಯ್ತಾ ಭಾರ್ಗವಿಗೆ. ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಯನ್ನ ಗಾಯತ್ರಿ ದೇವಿ ತುಂಬಾ ಚೆನ್ನಾಗಿ ಟ್ರಾಪ್ ಮಾಡ್ತಾರೆ. ಇಲ್ಲಿ ಭಾರ್ಗವಿ ಆ ಜನಗಳನ್ನ ಕಾಪಾಡಬೇಕು ಅನ್ನೋ ಹೋಗುವಷ್ಟರಲ್ಲಿ ತನ್ನ ಆಕ್ಸಿಡೆಂಟ್ ಸ್ಟೋರಿ ಹೇಳ್ತೀನಿ ಅಂತ ಹೇಳಿ ಗಾಯತ್ರಿ ದೇವಿ ಭಾರ್ಗವಿಯನ್ನ ತನ್ನ ಕೈವಶದಲ್ಲಿ ಇಟ್ಕೋತಾರೆ. ಇದರಿಂದಾಗಿ ಭಾರ್ಗವಿ ಜನರನ್ನ ಕಾಪಾಡಬೇಕಾಗಿತ್ತು, ಬಟ್ ಆಕೆ ಮಾಡಿದಂತ ಮಿಸ್ಲೀಡ್ ಆಗ್ಬಿಟ್ರು ಭಾರ್ಗವಿ. ತದನಂತರ ಬುರ್ಕ ಹಾಕೊಂಡಿರ್ತಕ್ಕಂಥ ಹುಡುಗಿ ಭಾರ್ಗವಿಯನ್ನ ಭೇಟಿಯಾಗುತ್ತೆ. ತನ್ನ ಬುರ್ಕವನ್ನ ತೆಗೆಯುವುದ್ರ ಮುಖಾಂತರ ತನ್ನ ಯಾರು ಅನ್ನೋದನ್ನ ರಿವೀಲ್ ಮಾಡ್ತಾರೆ. ಜೊತೆಗೆ ಏನ್ ಮೇಡಮ್, ನಾವು ಜನಗಳನ್ನ ಕಾಪಾಡಬೇಕಾಗಿತ್ತು, ಬಟ್ ನೀವು ಯಾಕೆ ಕಾಪಾಡಲಿಲ್ಲ, ನಾವು ಟ್ರ್ಯಾಪ್ ಆದ್ವಿ ಅಂತ ಅನ್ನಿಸ್ತದ ಅಂತ ಹೇಳಿದಾಗ ಈ ಕಡೆ ಭಾರ್ಗವಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನಾವು ತುಂಬ ಕಡೆ ಹುಡುಕಿದ್ವಿ, ಬಟ್ ನೀವು ಕೊಟ್ಟಂತಹ ಇನ್ಫಾರ್ಮೇಷನ್ಸ್ ಎಲ್ಲವೂ ಕೂಡ ತಪ್ಪಾಗಿತ್ತು, ಯಾಕೆ ಈ ರೀತಿ ಆಯಿತು, ಏನಾಯಿತು ಅಂಥದ್ದು ಅಂತ ಹೇಳಿ ಆಕೆ ಕೇಳಿದಾಗ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯವರು ಅವರ ಆಕ್ಸಿಡೆಂಟ್ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡ್ರು. ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಆಯಿತು. ಆಗ ಅವರು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡಾಗ ಅಪ್ಪನ ಬಗ್ಗೆ ಯಾವ್ದಾದ್ರು ಸುಳಿವು ಸಿಗಬಹುದೇನೋ, ಅಪ್ಪನ ಸಾವಿನ ಬಗ್ಗೆ, ಯಾರು ಸಾಯಿಸಿದ್ರು ಅನ್ನೋದ್ರ ಬಗ್ಗೆ ಅಂತ ಅಂದ್ಕೊಂಡಿದ್ದೆ. ನಾನು ಅದನ್ನೇ ಕೇಳ್ಕೊಂಡು ನಿಂತ್ಕೊಂಡ್ಬಿಟ್ಟೆ, ಅದರಿಂದನೇ ಇಷ್ಟೆಲ್ಲ ಆಗಿತ್ತು ಅಂತ ಭಾರ್ಗವಿ ಹೇಳ್ತಾರೆ. ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಸಣ್ಣ ತಪ್ಪನ್ನು ಕೂಡ ಮಾಡಬಾರ್ದು, ಯಾಕಂದರೆ ನಮ್ಮ ಸಣ್ಣ ತಪ್ಪಿನಿಂದ ಎಷ್ಟು ಜನಗಳ ಪ್ರಾಣಕ್ಕೆ ಹಾನಿ ಆಗುತ್ತೆ ಅಂತ ಆಕೆ ಹೇಳಿದಾಗ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಭಾರ್ಗವಿ. ಹೌದು, ಹಾಗಿದ್ರೆ ನೀವು ಏನಾದರೂ ಸುಳಿವು ತಗೊಂಡ್ರ ಗಾಯತ್ರಿ ದೇವಿಯಿಂದ, ಏನಾದರೂ ಸುಳಿವು ಸಿಗ್ತಾ ಗಾಯತ್ರಿ ದೇವಿಯಿಂದ ಅಂದಾಗ ಇಲ್ಲ, ಆದರೆ ಅವ್ರಿಗೆ ನಮಗೆ ಗೊತ್ತಿಲ್ಲದಿರೋದು ಏನೋ ಒಂದು ವಿಷಯ ಗೊತ್ತಿದೆ ಅನ್ನೋದಂತೂ ಕ್ಲಿಯರ್ ಆಯಿತು ಅಂತ ಭಾರ್ಗವಿ ಹೇಳ್ತಾರೆ. ಹಾಗಿದ್ರೆ ಗಾಯತ್ರಿ ದೇವಿ ನಿಮ್ಮ ಜೊತೆ ಇರೋದು ತುಂಬಾ ಒಳ್ಳೆಯದಾಗಿದೆ ಅಂತ ಕೂಡ ಆಕೆ ತಿಳಿಸ್ತಾರೆ. ಜೊತೆಗೆ ಯಾವುದೋ ಒಂದು ಆಂಬ್ಯುಲೆನ್ಸ್ ನಮಗೆ ಕಣ್ಣು ಕಾಣ್ದಾಗೆ ಓಡಾಡ್ತಿದೆ, ಖಂಡಿತ ಅದು ಅನುಮಾನಾಸ್ಪದವಾಗಿದೆ ಅಂತ ಹೇಳಿದಾಗ ಇಲ್ಲಿ ಎರಡು ಕಡೆ ಒಂದು ಜನಸಂದಣಿ ಇದೆ, ಒಂದು ಪಾರ್ಟಿಗೆ ಮೀಟಿಂಗ್ ನಡೀತಿದೆ, ಜೊತೆಗೆ ಮತ್ತೊಂದು ಕಡೆ ಸೈನ್ಸ್ ಎಕ್ಸಿಬಿಷನ್ ಇದೆ. ಅಲ್ಲಿಂದ ಏನಾದರೂ ಜಾಸ್ತಿ ಜನಸಂದಣಿ ಇರೋದ್ರಿಂದ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ, ಮೊದಲು ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾರೆ. ಇತ್ತ ಕಡೆ ವಿಕಿ ತಮ್ಮ ರೌಡಿಗಳನ್ನ ಪಾರ್ಟಿ ಮೀಟಿಂಗ್ ನಡೀತಿರೋ ಜಾಗಕ್ಕೆ ಕರೆದು ಅದೇ ಆಂಬ್ಯುಲೆನ್ಸ್ನಲ್ಲಿ ಜನರುಗಳನ್ನು ಇಡುವುದಕ್ಕೆ ಅಂತ ಹೇಳಿದ್ದಾರೆ. ಯಾಕಂದರೆ ಪಾರ್ಟಿ ಮೀಟಿಂಗ್ ನಡೀತಿರೋದ್ರಿಂದ ಅದಕ್ಕೆ ತರಿಸಿರ್ತಕ್ಕಂಥ ಆಂಬ್ಯುಲೆನ್ಸ್ ಅಂತ ಹೇಳ್ಬೋದು ಅನ್ನೋದು ವಿಕಿಯ ಒಂದು ಇಂಟೆನ್ಷನ್ ಆಗಿದೆ. ಹೀಗೆ ಭಾರ್ಗವಿ ಬರ್ತಾ ಇರಬೇಕಿದ್ರೆ ಆಂಬ್ಯುಲೆನ್ಸನ್ನು ನೋಡ್ತಾರೆ. ಈ ಒಂದು ಆಂಬ್ಯುಲೆನ್ಸ್ ಯಾಕೆ ಇಲ್ಲಿ ನಿಂತದ, ಏನಿರಬಹುದು, ಇದ್ರ ಒಳಗಡೆ ಏನಾದರೂ ಇರಬಹುದಾ ಅಂತ ಹೇಳಿ ಭಾರ್ಗವಿಗೆ ಅನುಮಾನ ಬರುತ್ತೆ. ತಕ್ಷಣ ಒಂದು ಮಗುವಿನ ಕೈ ಹೊರಗಡೆ ಕಾಣಿಸುತ್ತೆ, ಬಟ್ ಅದನ್ನು ಭಾರ್ಗವಿ ಅಬ್ಸರ್ವ್ ಮಾಡೋದಿಲ್ಲ. ಬಟ್ ಆದರೂ ಕೂಡ ಏನೋ ಒಂದು ರೀತಿ ಆತಂಕವಾಗ್ತಿರುತ್ತೆ ಭಾರ್ಗವಿಗೆ. ಅದಕ್ಕೆ ಏನಿರಬಹುದು ಅಂತ ಅನ್ಕೊಂಡಿದ್ದೆ. ಒಮ್ಮೆ ನಾನು ಆಂಬ್ಯುಲೆನ್ಸನ್ನು ಚೆಕ್ ಮಾಡೇ ಬಿಡೋಣ ಅಂತ ಅನ್ಕೊಂಡಿದ್ದೆ. ಆಂಬ್ಯುಲೆನ್ಸ್ನ ಹೋಗಿ ಚೆಕ್ ಮಾಡಲಿಕ್ಕೆ ಹೋಗ್ತಾಳ. ಅಷ್ಟರಲ್ಲಿ ವಿಕಿ ಬರ್ತಾರೆ. ಏನಿದೆ ಭಾರ್ಗವಿ ಅವರ, ನೀವಿಲ್ಲಿ ಅಂತ ಹೇಳಿ ಆಂಬ್ಯುಲೆನ್ಸನ್ನು ಹಾಗೆ ಕ್ಲೋಸ್ ಮಾಡಿಬಿಡ್ತಾರೆ. ನಾನು ಇಲ್ಲೇ ಹೋಗಿದ್ದೆ, ಹಾಗೆ ಏನೋ ಶಬ್ದ ಆಯಿತು, ಅದಕ್ಕೆ ನೋಡೋಕೆ ಅಂತ ಬಂದೆ ಅಷ್ಟೇ ಆಂಬ್ಯುಲೆನ್ಸ್ನ ಅಂತ ಹೇಳ್ತಾರೆ. ಜೊತೆಗೆ ನೀವೇನಿಲ್ಲಿ ಅಂದಾಗ ಪಾರ್ಟಿ ಮೀಟಿಂಗ್ ನಡೀತಿತ್ತಲ್ವಾ, ಇಲ್ಲೇ ನಡೀತಿತ್ತಲ್ಲ, ಹಾಗಾಗಿ ಬಂದೆ ಅಂತ ಹೇಳ್ತಾರೆ ವಿಕಿ. ಹೌದು, ನೀವು ಯಾಕೆ ಈ ಆಂಬ್ಯುಲೆನ್ಸನ್ನು ಇಲ್ಲಿಟ್ಟಿದ್ರ ಅಂದಾಗ ಪ್ರೋಟೋಕಾಲ್ಸ್ ಇರತ್ತಲ್ವಾ, ಅದೇ ಕಾರಣಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ ಪಾರ್ಟಿ ಮೀಟಿಂಗ್ ನಡೀತಿರೋದ್ರಿಂದ ಅಂತ ಹೇಳಿ ವಿಕಿ ಕೂಡ ಹೇಳ್ತಾರೆ. ಹೌದು, ನಿಮ್ಮ ಕೆಲಸ ಎಲ್ಲ ಹೀಗೆ ನಡೀತಿದೆ ಅಂದಾಗ ಅದೇ ವಿಸಿಟ್ಗೆ ಅಂತಾನೆ ಬಂದೆ, ಹಾಗೆ ನಡೀತಾ ಇದೆ ಚೆನ್ನಾಗಿ ಅಂತ ಭಾರ್ಗವಿ ಹೇಳ್ತಾರೆ. ಹೌದೌದು, ಮಕ್ಕಳನ್ನ ಹ್ಯಾಂಡಲ್ ಮಾಡೋದಂತೂ ತುಂಬ ಅಂದರೆ ತುಂಬ ಕಷ್ಟ. ನೀವೇನೋ ಹ್ಯಾಂಡಲ್ ಮಾಡ್ತೀರಾ, ನಮ್ಮ ಮಕ್ಕಳಂತೂ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ ಅಂತ ವಿಕಿ ಹೇಳಿದಾಗ ನಿಮ್ಮ ಮಕ್ಕಳ ಅಂತ ಭಾರ್ಗವಿ ಕೇಳ್ತಾರೆ. ಅದೇ ನಮ್ಮ ಒಂದು ಪಾರ್ಟಿ ಮೀಟಿಂಗ್ಗೆ ಬರೋರು ಕೆಲವೊಮ್ಮೆ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ದೆ. ಆದರೂ ಇತ್ತೀಚೆಗೆ ಮಕ್ಕಳನ್ನ ಕಳ್ತನ ಮಾಡೋದು ಎಲ್ಲ ಕೂಡ ನಡೀತದೆ. ಆದರೆ ಕಾಳಿ ಅಂತಕ್ಕಂಥವ್ರು ಬಂದು ಎಲ್ಲವನ್ನ ಕೂಡ ಸರಿ ಮಾಡ್ತಿದ್ದಾರೆ, ಎಲ್ಲ ಕಡೆ ಬರೀ ಅವ್ರದ್ದೇ ನ್ಯೂಸು ಅಂತ ಹೇಳಿ ವಿಕ್ಕಿ ಹೇಳಿದಾಗ ಹೌದು, ನಾನು ಕೂಡ ಕೇಳ್ಪಟ್ಟೆ, ಅದನ್ನೆಲ್ಲವನ್ನ ಕೂಡ ನೋಡ್ತಾ ಇದ್ದೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಹಾಗೆ ಇಬ್ಬರು ಕೂಡ ಒಂದಷ್ಟು ವಿಷಯಗಳನ್ನ ಮಾತನಾಡ್ಕೋತಾರೆ. ನಂತರ ಸರಿ ಆಯಿತು ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ವಿಕ್ಕಿ ಮೇಲೆ ಭಾರ್ಗವಿಗೆ ಡೌಟ್ ಬರುತ್ತೆ. ಇಲ್ಲ ಆ ನಂತರ ಇಲ್ಲ ವಿಕ್ಕಿ ಈ ರೀತಿ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಪಾರ್ಟಿ ಮೀಟಿಂಗ್ ನಡೀತಿರೋದ್ರಿಂದಾನೇ ಇಲ್ಲಿ ಆಂಬ್ಯುಲೆನ್ಸ್ ಇರ್ಬೋದು ಅನಿಸುತ್ತೆ. ವಿಕ್ಕಿ ಬದಲಾಗಿದ್ದಾನೆ, ಅವನು ಹೇಗೆ ಕೆಲಸ ಎಲ್ಲ ಮಾಡೋಕ್ಕಾಗತ್ತೆ, ನಾನು ಸುಮ್ಮನೆ ಅನುಮಾನ ಪಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ. ಭಾರ್ಗವಿ ಅಲ್ಲಿಂದ ಹೊರಡ್ತಾರೆ. ನಂತರ ಇಲ್ಲಿ ವಿಕ್ಕಿ ಅಲ್ಲಿ ಇರ್ತಕ್ಕಂಥ ಜನಗಳನ್ನ ಬೇರೆ ಒಂದು ಕಾರ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿಗೆ ಬುರ್ಕ ಹಾಕಿರ್ತಕ್ಕಂಥ ಹುಡುಗಿ ಮತ್ತೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದೆ, ಮೇಡಮ್ ಇಲ್ಲಿ ಯಾವುದೇ ರೀತಿಯ ಆಂಬ್ಯುಲೆನ್ಸ್ ಕಾಣಿಸ್ತಿಲ್ಲ, ನಮ್ಮ ಕಣ್ಣು ಕಾಣಿಸ್ತಿರೋದು ಒಂದು ಆಂಬ್ಯುಲೆನ್ಸ್ ಅಂತ ಹೇಳ್ತಾರೆ. ಹಾಗಿದ್ರೆ ಅವ್ರು ನೋಡ್ತಿರೋ ಒಂದು ಆಂಬ್ಯುಲೆನ್ಸ್ ಅದಾಗಿದ್ರೆ
ವಿಕ್ಕಿ ತರಿಸಿರೋ ಆ್ಯಂಬುಲೆನ್ಸ್ ಎಲ್ಲಿ? ನನಗೆ ಕಾಣಿಸಿದ್ದು ಅದು ಒಂದೇ ಅಲ್ವಾ? ಹಾಗಿದ್ರೆ ಆ ಆ್ಯಂಬುಲೆನ್ಸಲ್ಲಿ ಏನಾದರೂ ನಡೀತಾ ಇರ್ಬೋದಾ? ನಾನು ಹೋಗಿ ಒಮ್ಮೆ ಅದನ್ನು ಚೆಕ್ ಮಾಡೇ ಬಿಡಬೇಕು ಅಂದ್ಕೊಂಡಿದ್ದೆ. ಭಾರ್ಗವಿ ಹಿಂದಿರುಗಿ ಆ್ಯಂಬುಲೆನ್ಸ್ ಬಳಿಗೆ ಹೋಗ್ತಿದ್ದಾರೆ. ಇತ್ತ ಕಡೆ ನಿರ್ಮಲಾ ಪಾಟೀಲ್ ಅವರು ಬದಲಾಗಿದ್ದಾರೆ. ತನ್ನ ಗಂಡನಿಗೋಸ್ಕರ ಊಟ ರೆಡಿ ಮಾಡ್ಕೊಂಡಿದ್ದಾರೆ. ಬೃಂದ ಬರ್ತಿದ್ದಾಗನೇ ಇವತ್ತು JPಗೆ ಇಷ್ಟವಾದಂಥ ಊಟ ಮಾಡಿದ್ದೀನಿ, ಎಷ್ಟು ದಿನ ಅಂತ ಹೀಗೆ ಇರೋದು, ನಾವಿಬ್ಬರು ಏನೇ ಜಗಳ ಮಾಡಿಕೊಂಡ್ರು ಸರಿ ಹೋಗ್ಬಿಡ್ತಿದ್ವಿ, ಇವತ್ತು ಈ ಊಟದ ಮುಖಾಂತರ ನಾವಿಬ್ಬರು ಸರಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. JP ಪಾಟೀಲ್ನ ಊಟಕ್ಕೆ ಅಂತ ಕರೆಯೋಕೆ ಅಂತ ಹೋಗ್ತಾರೆ. ಆಗ ಅಲ್ಲಿ JP ಪಾಟೀಲ್ನ ಏನು ನಿರ್ಮಲಾ ಅಂದಾಗ, ನಾನು ನೀವು ಯಾವಾಗಲೂ ಯಾವುದೇ ರೀತಿ ಜಗಳ ಮಾಡ್ಕೋತಿರ್ಲಿಲ್ಲ, ಏನೇ ಇದ್ರೂ ಅವತ್ತೇ ಬಗೆಹರಿದ್ಬಿಡ್ತಿತ್ತು. ಆದರೆ ಇವತ್ತು ಗಾಯತ್ರಿ ದೇವಿ ಬಂದಿರೋದ್ರಿಂದ ನಮ್ಮಿಬ್ಬರ ನಡುವೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿದೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರೋದು, ಅದಕ್ಕೋಸ್ಕರ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಗಾಯತ್ರಿ ದೇವಿ ಇದ್ಕೊಂಡ್ರೆ ಇದ್ಕೊಳ್ಳಿ, ಆದರೆ ನಾವಿಬ್ಬರು ಹೇಗಿರಬೇಕು ಹಾಗೆ ಇದ್ಬಿಡೋಣ. ಗಾಯತ್ರಿ ದೇವಿ ಇದ್ದಾಳೆ ಅಂತ ಅಂದ್ಕೊಳ್ಳೋದೇ ಬೇಡ ಅಂತ ಹೇಳಿದಾಗ, ನಾನು ಅದನ್ನೇ ಹೇಳೋಕೆ ಅಂತ ಬಂದೆ ನಿರ್ಮಲಾ. ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಅವಕಾಶ ಮಾಡಿಕೊಡ್ಬಾರ್ದು ನಮ್ಮ ಬಗ್ಗೆ ಮಾತಾಡೋದಕ್ಕೆ. ಗಾಯತ್ರಿ ದೇವಿಯನ್ನು ಬಿಟ್ಬಿಡು, ನಾವಿಬ್ಬರು ಚೆನ್ನಾಗಿರೋಣ ಅಂತ ಹೇಳಿ JP ಕೂಡ ಹೇಳ್ತಾರೆ. ಈ ಕಡೆ ಬೃಂದ ಗಾಯತ್ರಿ ದೇವಿಯನ್ನು ಕರ್ಕೊಂಡು ಬಂದು, ಅದೇ ಬನ್ನಿ, ಎಷ್ಟು ಹೊತ್ತು ಅಂತ ರೂಮಲ್ಲಿ ಕುಳಿತುಕೊಂಡಿರ್ತೀರಾ, ಭಾರ್ಗವಿ ಬರೋದು ತಡವಾಗುತ್ತೆ, ಭಾರ್ಗವಿ ಬರೋದನ್ನೇ ಕಾಯಕ್ಕಾಗತ್ತಾ, ನೀವು ಊಟ ಮಾಡೋದಕ್ಕೆ ಬನ್ನಿ ಕೂತ್ಕೊಳ್ಳಿ, ನಾನು ನಿಮ್ಮ ಸೊಸೆನೆ, ನೀವು ನನ್ನ ಅತ್ತೆ ಅಂದಮೇಲೆ ನೀವು ಕೇರ್ ಮಾಡಬೇಕಾಗಿರೋದು ನನ್ನ ಧರ್ಮ ಅಲ್ವಾ, ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ ಅಂತ ಹೇಳಿ ಗಾಯತ್ರಿ ದೇವಿಯನ್ನು ಕರೆದು ಕೂರಿಸಿ ಊಟವನ್ನು ಬಡಿಸ್ತಾರೆ. ಹಪ್ಪಳ ಹಾಕ್ಕೊಂಡು ಬಂದುಬಿಡ್ತೀನಿ ಅತ್ತೆ, ಹಪ್ಪಳ ಇಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಈ ಕಡೆ JP ನಿಮಗೋಸ್ಕರ ನಿಮ್ಮ ಫೇವ್ರೇಟು ಫುಡ್ಡನ್ನೆಲ್ಲ ಮಾಡಿದ್ದೀನಿ ಬನ್ನಿ ಅಂತ JPನ ನಿರ್ಮಲ್ ಅವರು ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಗಾಯತ್ರಿ ದೇವಿ ಊಟ ಮಾಡ್ತಿರೋದನ್ನು ನೋಡಿದ್ದೆ ನಿರ್ಮಲ್ ಅವರು ರೊಚ್ಚಿಗೆಳ್ತಾರೆ, ಗಲಾಟೆ ಮಾಡ್ತಾರೆ. ನನ್ನ ಗಂಡನಿಗೋಸ್ಕರ ಮಾಡಿದರೆ ಈಗ ಅವರು ಊಟನೂ ಕೂಡ ಕಿತ್ಕೊಂಡ್ಬಿಟ್ಟೆ, ಒಂದಿನ ಬೆಡ್ರೂಮ್ಗೂ ಕೂಡ ಬಂದ್ಬಿಡ್ತೀಯ ಅಲ್ವಾ, ನೀನು ಬಂದಿದ್ರಿಂದ ನಮ್ಮ ಬದುಕೆ ಹಾಳಾಗ್ಬಿಟ್ಟಿದೆ ಅಂತ ಹೇಳಿ ಬೈತಿದ್ದಾರೆ. ಈ ಕಡೆ ಸಾಕ್ಷಿ ಅವರು ಕೂಡ, ನೀನು 25 ವರ್ಷ ಆಯಿತು, 5 ವರ್ಷದಲ್ಲೇ ಸರ್ಕಾರ ಬದಲಾಗುತ್ತಂತೆ, 25 ವರ್ಷದಲ್ಲಿ ನಮ್ಮ ಭಾವನ ಮಕ್ಕನ ಮದುವೆ ಆಗಿರೋದ್ರಲ್ಲಿ ಏನು ತಪ್ಪಿದೆ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳಿ ಅವರನ್ನು ಎಳ್ಕೊಂಡು ಬಂದು ಹೊರಗಡೆ ದಬ್ತಿದ್ದಾರೆ. ಇದ್ದ ಕಡೆ ಶಕುಂತಲ್ ಅವರು ಕೂಡ ಏನು ಮಾಡೋಕೆ ಆಗ್ತಿಲ್ಲ. ನಂತರ ಇಲ್ಲಿ ನಿರ್ಮಲ್ ಅವರು, ನನ್ನ ಗಂಡ ಏನೋ ಸಾಯಿಸಿದ್ದಾರೆ ಅಂತ ಹೇಳ್ತಿದ್ಯಾ, ಅದು ನನಗೆ ಗೊತ್ತಿಲ್ಲ, ಆದರೆ ನೀನು ಮತ್ತೆ ವಾಪಸ್ ಬಂದರೆ ನಿನ್ನ ಕತೆನ ನಾನೇ ಮುಗಿಸ್ಬೇಕಾಗತ್ತಾ ಅಂತ ಹೇಳಿ ನಿರ್ಮಲ್ ಅವರು ಕೂಡ ಒಳಗಡೆ ಹೋಗ್ಬಿಡ್ತಾರೆ. ಈ ಕಡೆ JP ಕೂಡ ನಿರ್ಮಲಾ ಅಂತ ಅಂದ್ಕೊಂಡೆ ಅವರು ಒಳಗಡೆ ಹೋಗ್ತಾರೆ, ಸಾಕ್ಷಿ ಅವರು ಒಳಗಡೆ ಹೋಗ್ತಾರೆ. ನಂತರ ಇಲ್ಲಿ ಗಾಯತ್ರಿ ದೇವಿಯವರು ಕಣ್ಣೀರು ಹಾಕ್ತಾ ಶಕುಂತಲ್ ಅವ್ರಿಗೆ, ನಾನು ಇನ್ನು ಬರ್ತೀನಿ, ನಾನಿಲ್ಲಿ ಇರುವುದಿಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ಕಡೆ ಬೃಂದ ಅಂತೂ ನಾನು ಅಂದ್ಕೊಂಡಾಗ ಗೆಲುವು ಕೂಡ ಆಗಿದೆ, 1 ವಿಕೆಟ್ ಔಟ್ ಆಗಿದೆ, ಇದರಿಂದಾಗಿ ನನ್ನ ಕೆಲಸ ಏನಾಗಬೇಕು ಅದಕ್ಕೆ ಕರೆಕ್ಟಾಗಿ ಆಗುತ್ತೆ, ಅದರ ಜೊತೆಗೆ ಇನ್ನು ಅರ್ಜುನನ್ನು ನನ್ನ ಕಪಿಮುಷ್ಟಿಗೆ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬೃಂದ ಪ್ಲಾನ್ ಮಾಡ್ತಿದ್ದಾಳೆ. ಇತ್ತ ಕಡೆ ಭಾರ್ಗವಿ ವಿಕ್ಕಿ ಇರ್ತಕ್ಕಂಥ ಆಂಬ್ಯುಲೆನ್ಸ್ ಬಳಿಗೆ ಹೋಗ್ತಿದ್ದಾಳೆ. ಭಾರ್ಗವಿ ಹೋಗೋದ್ರ ಒಳಗಡೆ ಜನಗಳನ್ನ ಶಿಫ್ಟ್ ಮಾಡಿರ್ತಾನೆ ವಿಕ್ಕಿ, ಆದರೂ ಕೂಡ ಇಲ್ಲಿ ಭಾರ್ಗವಿ ಕೈಗೆ ವಿಕ್ಕಿ ಸಿಕ್ಕಿ ಬೀಳ್ತಾರ. ಇದ್ರ ಜೊತೆಗೆ ಗಂಗಾ ಯಾರು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿರ್ತಕ್ಕಂತಹ ಭಾರ್ಗವಿ ಕಣ್ಣು ಮುಂದೆ ನಿಜವಾದ ಗಂಗಾ ಪ್ರತ್ಯಕ್ಷವಾಗ್ತಾರ. ಹಾಗಿದ್ರೆ ಅಲ್ಲಿ ಗಂಗಾ ಯಾರು? ಗಾಯತ್ರಿ ದೇವಿನ ನಿರ್ಮಲಾ ಪಾಟೀಲ? ಖಂಡಿತವಾಗ್ಲೂ ಗಾಯತ್ರಿ ದೇವಿನೇ ಗಂಗಾ ಆಗಿರ್ತಕ್ಕಂಥ ಸಾಧ್ಯತೆ ಸಾಕಷ್ಟಿದೆ. ಹಾಗಿದ್ರೆ ನಿಜಕ್ಕೂ ಗಾಯತ್ರಿ ದೇವಿನೇ ಗಂಗಾನ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.